Hello guys, namaskara. Welcome back to my channel, The Urban Tudua. ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರಿ ಗೈಸ್, ನೀವೆಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಿಮಗೋಸ್ಕರ ಒಳ್ಳೆ ಕಾಂಟೆಂಟ್ ಲೋಡ್ ಆಗ್ತಾ ಇದೆ ಗೈಸ್. ಇನ್ನು ಮುಂದೆ ಸಹ ನಿಮಗೆ ನೋಡಲಿಕ್ಕೆ ತುಂಬ ವಿಷಯ ಇದೆ. ಸೊ ಸಿನ್ಸ್ ಇದು ಜಸ್ಟ್ ಒಂದು ನಾವು ಸ್ಟಾರ್ಟ್ ಮಾಡಿಸಿದ್ದೇವೆ. ಸೊ ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ಒಂದು ಸಣ್ಣದಾಗಿ ಒಂದು ಸ್ವಲ್ಪ ಐಡಿಯಾ ಕೊಡೋದಾದರೆ, ನಾವೊಂದು ದೊಡ್ಡ ಟ್ರಿಪ್ ಪ್ಲಾನ್ ಮಾಡ್ತಿದ್ದೇವೆ ಗೈಸ್. ಟ್ರಿಪ್ಪಿಗೆಲ್ಲ ಎಂತೆಲ್ಲ ಪ್ರಿಪ್ರೇಷನ್ ಆಗಬೇಕು ಅದೆಲ್ಲ ತಲೆಯಲ್ಲಿ ಓಡ್ತಾ ಇದೆ. ಸೊ ಶಾಪಿಂಗ್ ಎಲ್ಲ ಆಗ್ತಾ ಇದೆ ಸ್ವಲ್ಪ ಅಲ್ಲಿ ಇಲ್ಲಿ ಹಾಗೆಲ್ಲ. ಸೊ ಗೈಸ್, ಯಾರಿಗೆಲ್ಲ ನಾನು ಯಾರಂತ ಗೊತ್ತಿಲ್ಲ, ಆಫ್ಕೋರ್ಸ್ ನಿಮಗೆ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಸೊ ನನ್ನ ಹೆಸರು ಸಾತ್ವಿಕ್ ಶೆಟ್ಟಿ ಆ್ಯಂಡ್ ಐ ಆಮ್ ಫ್ರಮ್ ಮ್ಯಾಂಗ್ಳೂರ್ ಗೈಸ್. ಸೊ ಜಾಸ್ತಿ ಬ್ಯಾಂಗ್ಳೂರ್ದಾಗೆಲ್ಲರೂ ನೀವು ಪೂರ ಮಸ್ತ್ ಸಪೋರ್ಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಮ್ಮ ಎಂಟೈರ್ ಕರ್ನಾಟಕ ಗೈಸ್, ಎಲ್ಲರೂ ನಾನು ಕನ್ನಡದಲ್ಲಿ ವೀಡಿಯೋ ಮಾಡ್ತಾ ಇರ್ತೇನೆ. ಸೊ ನನಗೆ ಆದಷ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ ನನ್ನ ಪೇಜನ್ನು. ಯಾಕೆಂದರೆ ನಿಮಗೆ ಡೈಲಿ ವ್ಲಾಗ್ ಮತ್ತು ವೀಡಿಯೋಸ್ ಬಿಗ್ ಬಾಸ್ ಮುಗಿದು ತುಂಬ ಟೈಮ್ ಆಗಿದೆ. ಸೊ ಎಲ್ಲ ನೋಡಿ ನೀವು ಸ್ವಲ್ಪ ಬೋರ್ ಆಗಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೋಸ್ಕರ ನಾನು ನಿಮಗಾಗಿ ಸ್ಪೆಷಲ್ ಒಂದು ಕಾಂಟೆಂಟ್ ತಗೊಂಡು ಬಂದಿದ್ದೇನೆ. ಅದು ಕಾಂಟೆಂಟ್ ಎಂತಂದರೆ, ಈಗ ಸದ್ಯಕ್ಕೆ ದ ನೆಕ್ಸ್ಟ್ ವಾಟ್ ಎವರ್ ಪ್ಲಾನ್ ವಿ ಆರ್ ಗೋಯಿಂಗ್ ಫಾರ್ ಅ ರೈಡ್. ಸೊ ನನ್ನ ಫ್ರೆಂಡ್ಸ್ ಜೊತೆ, ನನ್ನ ಕಾಲೇಜ್ ಮೇಟ್ಸ್ ಜೊತೆ ನಾನು ರೈಡ್ ಹೋಗಲಿಕ್ಕೆ ಪ್ಲಾನ್ ಮಾಡಿದ್ದೇನೆ. ಸೊ ಇಟ್ಸ್ ಅಡ್ವೆಂಚರ್ ರೈಡ್. ನಮ್ಮ ಮೋಸ್ಟ್ ಆಫ್ ದ ಮಿಡಲ್ ಕ್ಲಾಸ್ ಬಾಯ್ಸ್ ಅದೊಂದು ಡ್ರೀಮ್ ರೈಡ್ ಅಂತ ಇರ್ಬೋದು. ಸೊ ನಿಮಗೆ ಆಲ್ಮೋಸ್ಟ್ ಯಾವ್ದು ಪ್ಲೇಸ್ ಅಂತ ಆಲ್ರೆಡಿ ಗೊತ್ತಾಗ್ತಿರ್ತದೆ. ಸೊ ಅದೇ ರೈಡ್ಗೋಸ್ಕರ ನಾವು ತುಂಬಾ ಈ ಸಲ ಶಾಪಿಂಗ್ ಅದು ಇದು ಎಲ್ಲ ತುಂಬ, ಯು ಗೈಸ್ ಇಮ್ಯಾಜಿನ್ ಲೈಕ್ ನಿಮಗೆ ಎಲ್ಲಿ ಅದೊಂದು ರೈಡ್ ಹೋಗ್ಲಿಕ್ಕಿದ್ರೆ ನೀವು ತುಂಬ ಎಕ್ಸೈಟ್ ಆಗಿರ್ತೀರಿ. ಸೊ ಅದಕ್ಕೆಲ್ಲ ಎಂಥ ಪ್ರಿಪ್ರೇಷನ್ ಬೇಕು. ಈ ಒಂದು ನೀವು ನೋಡ್ಬೋದು, ನಂದು ಇದು ಫಸ್ಟ್ ವಿಡಿಯೋ ಆದ್ರೂ ನನ್ನ ಹತ್ರ ತುಂಬ ಗ್ಯಾಜೆಟ್ಸ್ ಇದೆ. ತುಂಬ ಟೈಮಿಂದ ನಾನು ಕಲೆಕ್ಟ್ ಮಾಡ್ತಿದ್ದೇನೆ. ಆದರೆ ಯಾವಾಗ ಒಂದು ಕಾನ್ಫಿಡೆನ್ಸ್ ಬರಲಿಲ್ಲ ಒಂದು ಕ್ಯಾಮರಾದ ಮುಂದೆ ನಿಂತು ಮಾತಾಡೋದು ಅಂತ. ಸೊ ಈಗ ಫೈನಲಿ ಒಂದು ಡಿಸೈಡ್ ಮಾಡಿದ್ದೇನೆ. ಯಾಕೆಂದರೆ ನಮ್ಮ ಹತ್ರ ಲೂಸ್ ಮಾಡಲಿಕ್ಕೆ ಎಂತ ಇಲ್ಲ. ಲೈಕ್ ಇಫ್ ಐ ಮೇಕ್ ಅ ಕಾಂಟೆಂಟ್ ಅಂಡ್ ಇಫ್ ಐ ಪೋಸ್ಟ್ ಇಟ್, ಇಫ್ ಐ ಅಪ್ಲೋಡ್ ಇಟ್, ನೀವು ನೋಡೋದಿರ್ತೀರಿ, ಇಲ್ಲ ಲೈಕ್ ಮಾಡ್ತೀರಿ, ಲೈಕ್ ಮಾಡಲ್ಲ. ಕೆಲವರಿಗೆ ಇಷ್ಟ ಆಗ್ಬೋದು, ಕೆಲವರು ಫಾಲೋ ಮಾಡ್ಬೋದು. ಸೊ ಎಲ್ಲ ಡಿಪೆಂಡ್ ಆಗ್ತದೆ. ಸೊ ಇಟ್ಸ್ ಲೈಕ್ ಪ್ಯೂರ್ಲಿ ಲಕ್ ಇದು ಸ್ಟಾರ್ಟಿಂಗ್ ಟೈಮಲ್ಲಿ. ಸೊ ಹಾಗಾಗಿ ನಮ್ಮ ಹತ್ರ ಕಳೆದುಕೊಳ್ಳಿಕ್ಕೆ ಎಂತ ಇಲ್ಲ ಗೈಸ್. ಸೊ ಕಳೆದುಕೊಳ್ಳಿಕ್ಕೆ ಎಂತ ಇಲ್ಲದಿರುವಾಗ ನಮಗೆ ಹೆದರುವ ಅವಶ್ಯಕತೆ ಸಹ ಇಲ್ಲ, ಕರೆಕ್ಟ್. ಸೊ ಅದೇ ರೀಸನ್ಗೋಸ್ಕರ ನಾನೊಂದು ಕ್ಯಾಮರಾ ಇದ್ದು ಸುಮ್ಮನೆ ನಿಮ್ಮ ಮುಂದೆ ಮಾತಾಡ್ತಿದ್ದೇನೆ. ಸೊ ನರ್ವಸ್ ಇದ್ದೇನೆ ಇಲ್ಲ. ಸೊ ಇಟ್ಸ್ ಆಲ್ ಮಿಕ್ಸ್ಡ್ ಫೀಲಿಂಗ್. ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಸೊ ನಮ್ದೊಂದು ರೈಡ್ ಪ್ಲಾನ್ ಆಗಿದೆ. ಸೊ ರೈಡ್ಗೆ ನಮಗೆ ಅಡ್ವೆಂಚರ್ ರೈಡ್ ಬೈಕ್ ಟ್ರಿಪ್ ಇದೆ ಸಾಕು. ಬಿಕಾಸ್ ನನಗೆ ಬೈಕ್ ಟ್ರಿಪ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ನಾನು ಯೂಶ್ವಲಿ ನನ್ನ ಹೊರಗಿನ ಫ್ರೆಂಡ್ಸ್ ಜೊತೆಲ್ಲ ನಾನು ಸಿಂಗಲ್ ಆಗಿ ಇಲ್ಲಾಂದರೆ ಬೇರೆಯವರೊಟ್ಟಿಗೆಲ್ಲ ಹೋಗ್ತಿದ್ದೆ, ಅಂದರೆ ಜಸ್ಟ್ 2-3 ಮಂದಿ ಹಾಗೆ. ಬಟ್ ದಿಸ್ ಟೈಮ್ ನಾವು 8 ಮಂದಿ ಫ್ರೆಂಡ್ಸ್ ನಾವು ಒಂದು ರೈಡ್ ಪ್ಲಾನ್ ಮಾಡಿದ್ದೇವೆ. ಸೊ ಅದು ರೈಡ್ ಲದಾಖಿಗೆ ಗೈಸ್. ಓಕೆ, ಲದಾಖ್ ಅಂದರೆ ಐ ಕ್ಯಾನ್ ಫೀಲ್ ದ್ಯಾಟ್. ನಿಮಗೆ ಸಹ ಒಂದು ಮನಸ್ಸಲ್ಲಿ ಇರ್ಬೋದು, ಯಾರೆಲ್ಲ ಬಾಯ್ಸ್ ನೋಡ್ತಾ ಇದ್ದೀರಿ, ಒಂದು 25 years 30 years ಇದ್ದರೆ ನಿಮಗೆ ಸಹ ಒಂದು ಮನಸ್ಸಲ್ಲಿ ಆಗ್ತಾ ಇರೋದು, ಇವರಿಗೊಂದು ಲದಾಖ್ ಹೋಗ್ಲಿಕ್ಕೆ ಪ್ಲಾನ್ ಮಾಡಿದ್ದಾರೆ. ಸೊ ನಾವು ಸಹ ಹೀಗೆ ಪ್ಲಾನ್ ಮಾಡ್ಬೋದು ಅಂತ. ಸೊ ಅದೆಲ್ಲ ನಾವು ತುಂಬ ಮಾತಾಡಲಿಕ್ಕಿದೆ ಗೈಸ್. ಅದೆಲ್ಲ ನೆಕ್ಸ್ಟ್ ಕಾಂಟೆಂಟಲ್ಲಿ ಮಾತಾಡುವ. ದಿಸ್ ಇಸ್ ದ ಫಸ್ಟ್ ವಿಡಿಯೋ. ಸೊ ಲೆಟ್ಸ್ ಕೀಪ್ ಇಟ್ ವೆರಿ ಸಿಂಪಲ್. ಸೊ ಹಾಗಾಗಿ ಈಗ ಪ್ಲಾನ್ಗೋಸ್ಕರ ಈ ಒಂದು ನನ್ನ ಹತ್ರ ಮೊದಲು ಸಹ ನಾನು ಹೇಳಿದಾಗೆ ನನ್ನ ಹತ್ರ ಗ್ಯಾಜೆಟ್ಸ್ ಎಲ್ಲ ತುಂಬ ಇದೆ ಗೈಸ್. ನಾನು ರೈಡ್ ಹೋಗ್ಲಿಕ್ಕೆ ಅಂತ ತುಂಬ ಗ್ಯಾಜೆಟ್ಸ್ ತಗೊಂಡು ಇಟ್ಟಿದ್ದೆ. ಆದರೆ ಯಾವಾಗ ಸಹ ವೀಡಿಯೋಸ್ ರೆಕಾರ್ಡ್ ಮಾಡಿದ್ದೇನೆ, ಆದರೆ ಯಾವಾಗ ಸಹ ಅಪ್ಲೋಡ್ ಮಾಡಲಿಲ್ಲ. ಸೊ ನನ್ನ ರೂಮ್ಮೇಟ್ಸ್ ಎಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ಸುಮ್ಮನೆ ಇಷ್ಟೆಲ್ಲ ವೀಡಿಯೋ ತೆಗಿತಿರ್ತಿ, ಮತ್ತು ಇಷ್ಟೆಲ್ಲ ಫೋಟೋಸ್ ತೆಗಿತಿರ್ತಿ, ಕ್ಯಾಮರಾ ಆ್ಯಕ್ಷನ್ ಇದೆಲ್ಲ, ಮಾತ್ರ ಎಂಥ ಸಹ ಕಾಂಟೆಂಟ್ ಹಾಕಲಿಲ್ಲ ಗೈಸ್. ಸೊ ಈಗ ಈ ಸರ್ತಿ ಮನಸ್ಸು ಮಾಡಿ ಒಂದು ಟ್ರೈ ಮಾಡುವ ಅಂತ, ಹೇಗೆ ಆಗೋದು ಅಂತ. ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಎಕ್ಸ್ಟ್ರಾ ಅಡಿಷನಲ್ ಆ್ಯಕ್ಷನ್ ಕ್ಯಾಮರಾ ತಗೊಂಡಿದ್ದೇನೆ ಗೈಸ್. ನಾನು ರೀಸೆಂಟಾಗಿ ಒಂದು ಪರ್ಚೇಸ್ ಮಾಡಿದ್ದೇನೆ. ಸೊ ಇದು ನಮ್ಮದು ಹೊಸತು DJI ನೋಡ್ಬೋದು ನೀವು ಕ್ಯಾಮ್ರಾದಲ್ಲಿ. ಸೊ DJI Action 6 ಅಂತ. ಸೊ ಇದು ಕ್ಯಾಮರಾ ಅಗೇನ್ ನನಗೆ ಈಗ ತನಕ ನಾನು ಟೆಸ್ಟ್ ಮಾಡಲಿಲ್ಲ. ಸೊ ಹಾಗಾಗಿ ನನಗೆ GoPro ಕಂಪೇರ್ ಮಾಡಲಿಕ್ಕೆ, ಅಲ್ಲಾದರೆ ಬೇರೆ ಯಾವುದಾದ್ರೊಟ್ಟಿಗೆ ಕಂಪೇರ್ ಮಾಡಲಿಕ್ಕೆ ಆಗಲ್ಲ. ದ ಓನ್ಲಿ ರೀಸನ್ ಐ ಬಾಟ್ ದಿಸ್ ಈಸ್, ಸೊ ನನಗೆ GoPro ಯೂಸ್ ಮಾಡುವಾಗ ನಾನು ತುಂಬ ಜನರದ್ದು ಕಾಂಟೆಂಟ್ ನೋಡ್ತಾ ಇರ್ತೇನೆ. ಸೊ ಅವರು GoPro ಅಲ್ಲಿ ಅವರಿಗೆ ಮೈಕ್ ಕನೆಕ್ಟ್ ಮಾಡಲಿಕ್ಕೆ, ಸೊ ಇಟ್ಸ್ ಲಿಟಲ್ ಕಾಂಪ್ಲಿಕೇಟೆಡ್. ಇಟ್ಸ್ ನಾಟ್ ಲೈಕ್ ನೀವು ಸಿಂಪ್ಲಿ ಒಂದು ಬ್ಲೂಟೂತ್ ಮೈಕ್ ಯೂಸ್ ಮಾಡಿ ನೀವು ಕಾಂಟೆಂಟ್ ಮಾಡ್ಬೋದು ಅಂತ. ಸೊ ಅದಕ್ಕೆ ತುಂಬ ಕನೆಕ್ಟರ್ ಎಲ್ಲ ಬೇಕು, ಮತ್ತು ಅದು ಐ ಡೋಂಟ್ ನೋ, ತುಂಬ ಡಿಫಿಕಲ್ಟಿ ಇದೆ. ಲೈಕ್ ಯು ಕ್ಯಾನ್ ಟು ಯೂಸ್ GoPro ಕ್ಯಾಮರಾ ಆಸ್ ಆ್ಯಕ್ಷನ್ ಕ್ಯಾಮರಾ, ಟು ಯೂಸ್ ಅ ಮೈಕ್ ಆಲ್ಸೋ. ಸೊ ಅದಕ್ಕೋಸ್ಕರ ನಾನು ತುಂಬ ರಿಸರ್ಚ್ ಮಾಡಿ ನನಗೆ 2 ಆಪ್ಷನ್ ಇತ್ತು ಗೈಸ್. ಒನ್ ಈಸ್, ಇಲ್ಲಿ ನೋಡ್ಬೋದು ನೀವು, ನಾನೊಂದು ಇಮೇಜಲ್ಲಿ ಹಾಕ್ತೇನೆ. ಸೊ ದಿಸ್ ಇಸ್ ಇನ್ಸ್ಟಾ ಕ್ಯಾಮರಾ ಇದೆ. ಅನದರ್ ಈಸ್ DJI. ಸೊ DJI ಅಲ್ಲಿ ಐ ಥಿಂಕ್ Action 4 ಇತ್ತು, Action 5 ಇತ್ತು, ಬಟ್ ಐ ಟ್ರೈಡ್ ಲುಕಿಂಗ್ ಫಾರ್ Action 6. ಸೊ ಇದು ಲೇಟೆಸ್ಟ್ DJI Action 6 ಕ್ಯಾಮರಾ. ಸೊ ಇದು ಈಗ ತನಕ ನಾನು ಅನ್ಬಾಕ್ಸ್ ಮಾಡಲಿಲ್ಲ ನೋಡಿ, ಇನ್ನೂ ಸ್ವಲ್ಪ ಪ್ಯಾಕ್ ಹಾಗೆ ಇದೆ. ಸೊ ಅನ್ಬಾಕ್ಸ್ ಮಾಡುವ ವೀಡಿಯೋ ಮಾಡಲಿಕ್ಕೆ ಅಂತಲೇ ನಾನು ಇವತ್ತೊಂದು ಹೊಸ ವೀಡಿಯೋ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಇದರದ್ದು ಬೆಸ್ಟ್ ಪಾರ್ಟ್ ನನಗೆ ಈಗ ತನಕ ಎಂತ ಅನಿಸಿದೆ ಅಂದರೆ, ನನಗೆ ಇದು ಬ್ಲೂಟೂತಲ್ಲಿ ಮೈಕ್ ಯೂಸ್ ಮಾಡ್ಬೋದು. ಸೊ DJI ಅದು ಮೈಕ್ ಕೂಡ ಪರ್ಚೇಸ್ ಮಾಡಿದ್ದೇನೆ. ಸೊ ಇಲ್ಲಿದೆ ನೋಡಿ ಗಾಯ್ಸ್.
ಸೊ DJI ಕ್ಯಾಮರಾ ಜೊತೆ DJI ಮೈಕ್ ಆಟೋ ಕನೆಕ್ಟ್ ಆಗ್ತದೆ. ಸೊ ಯು ಡೋಂಟ್ ನೀಡ್ ಟು ಡೂ ವೈರ್ ಅಂತ ಹಾಕ್ಲಿಕ್ಕಿಲ್ಲ. ಸೊ ಆಟೋಮೆಟಿಕಲಿ ಬ್ಲೂಟೂತಲ್ಲಿ ಕನೆಕ್ಟ್ ಆಗ್ತದೆ ಅಂತ. ಸೊ ನಾನು ಮೈಕ್ ಮತ್ತು ಇದು ಕ್ಯಾಮರಾ ತಗೊಂಡಿದ್ದೇನೆ. ಸೊ ಈಗ ನಾನು ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತೇನೆ, ನೋಡುವ ಹೇಗಿದೆ ಅಂತ ಕ್ಯಾಮರಾ. ಮತ್ತು ಈಗ ಸದ್ಯಕ್ಕೆ ನಾನು ಊರಲ್ಲಿ ಇರೋದಲ್ಲ, ಸೊ ನಾನು ದುಬೈಲಿ ಇರೋದ್ರಿಂದ ಕಾರಣ ಸೊ ನನಗೆ ಇಲ್ಲಿ ಬೈಕಲ್ಲೆಲ್ಲ ಹೋಗ್ಲಿಕ್ಕಿಲ್ಲ, ನನ್ನ ಹತ್ರ ಬೈಕ್ ಲೈಸೆನ್ಸ್ ಇಲ್ಲ. ಸೊ ಹಾಗೆ ಟೆಸ್ಟ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಇರ್ಬೋದು. ನಾನು ಐ ಕ್ಯಾನ್ ಜಸ್ಟ್ ಗೋ ಔಟ್ ಸೈಡ್ ಎಂತಾದ್ರೆ ಹೋಗಿ ಒಂದು ವಿಡಿಯೋ ಮಾಡಿ ತೆಗಿಬೋದು. ಸೊ ಅದು ನಾವು ನೆಕ್ಸ್ಟ್ ಬರುವ ವಿಡಿಯೋದಲ್ಲಿ ಅಲ್ಲಾದ್ರೆ ನೆಕ್ಸ್ಟ್ ವೀಕಲ್ಲಿ ನೋಡುವ, ಯಾಕೆಂದರೆ ಲದಾಖ್ ಹೋಗ್ಲಿಕ್ಕೆ ಇನ್ನೂ ಒಂದು 25 ದಿವಸ ಇದೆ ಗಾಯ್ಸ್. ಓಕೆ, ಸೊ ಈಗ ನಾವು ಇದನ್ನು ಅನ್ಬಾಕ್ಸ್ ಮಾಡುವ, ಇದರೊಳಗೆ ಎಂತೆಲ್ಲ ಇದೆ ಅಂತ ನೋಡುವ. ಸೊ ಮತ್ತೆ ರಿಸಲ್ಟ್ ಎಲ್ಲ ನಾನು ನಿಮಗೆ ಮುಂದೆ ಬರುವ ವಿಡಿಯೋದಲ್ಲಿ ಹೇಳ್ತೇನೆ. ಓಕೆ, ಸೊ ಲೆಟ್ಸ್ ಅನ್ಬಾಕ್ಸ್ ಇಟ್. ಸೊ DJI Action 6 ನೋಡಿ ಗಾಯ್ಸ್, ಹೊಸ DJI ಕ್ಯಾಮರಾ ಅನ್ಬಾಕ್ಸ್ ಆಗ್ತಾ ಇದೆ. ಇನ್ನೊಂದು ಕಡೆ ಸಹ ಇದೆ ಅಂತ ಅನಿಸ್ತದೆ. ಓಕೆ, ಸೊ ನೋಡ್ಬೋದು DJI. ಐ ಹೋಪ್ ನಿಮಗೆ ಕಾಣಿಸ್ತಿದೆ ಗೈಸ್. ಸೊ ಇದರ ಒಳಗಡೆ ಫಸ್ಟಿಗೆ ಒಂದು ಬಾಕ್ಸ್ ಇದೆ. ಇದರಲ್ಲಿ ಎಂತ ಇದೆ ನೋಡುವ, Osmo Action 6 ಕ್ಯಾಮರಾ. ಮೋಸ್ಟ್ಲಿ ಇದರಲ್ಲಿ ಕ್ಯಾಮರಾ ಇದೆ ಗೈಸ್. ಇದರಲ್ಲಿ ಕ್ಯಾಮರಾ ಇದೆ ನೋಡಿ. ಸೊ ಕ್ಯಾಮರಾ ಇದೆ ಇದರಲ್ಲಿ. ಸೈಡಿಗೆ ಇಡುವ ಫಸ್ಟಿಗೆ. ಬಾಕ್ಸ್ ಒಳಗೆ ಎಂತ ಇದೆ, ಸೊ ಇದು ಖಾಲಿ ಬಾಕ್ಸ್, ಇದು ಸೈಡಿಗೆ ಹಾಕುವ. ಸೊ ನೆಕ್ಸ್ಟ್ ಈಸ್ ಆಕ್ಸೆಸರೀಸ್. ಸೊ ಇದು ನಾನು ತಗೊಂಡದ್ದು ಒಂದು ಐ ಥಿಂಕ್ ಕಾಂಬೋ. ಸೊ ಕಾಂಬೋ ಅಂತ ತಗೊಂಡಿದ್ದೆ, ಅಡ್ವೆಂಚರ್ ಕಾಂಬೋ ಗೈಸ್. ಅಡ್ವೆಂಚರ್ ಕಾಂಬೋ ಅಂತ ಇದೆ. ಸೊ ಇದರಲ್ಲಿ ನಮಗೆ ಕ್ಯಾಮರಾ ಬರ್ತದೆ, ಬ್ಯಾಟ್ರೀಸ್ ಬರ್ತದೆ, ಮತ್ತು ಒಂದು ಸ್ಟಿಕ್ ಕೂಡ ಬರ್ತದೆ. ಓಕೆ, ಸೊ ಇದು ಸ್ಟಿಕ್ ಕೂಡ ಇದೆ, ನಾನು ಇದನ್ನು ಸಹ ತೋರಿಸ್ತೇನೆ. ಸೊ ಈಗ ಇದು ಆಕ್ಸೆಸರೀಸಲ್ಲಿ ಎಂತ ಇದೆ ಅಂತ ನಾವು ಚೆಕ್ ಮಾಡುವ ಮೊದಲು. ಓಕೆ, ಪ್ಯಾಕೇಜ್ ಎಲ್ಲ ತುಂಬ ಸಿಂಪಲ್ ಇದೆ ಗೈಸ್, ಎಂತ ಕಾಂಪ್ಲಿಕೇಟ್ ಇಲ್ಲ. ಇಟ್ಸ್ ವೆರಿ ವೆರಿ ನೈಸ್. ಸೊ ಫಸ್ಟ್ಗೆ ಇದರಲ್ಲಿ ಇದು ಸ್ಕ್ರೂಸ್ ಎಲ್ಲ ಇದೆ ಆ್ಯಂಡ್ ಮ್ಯಾನ್ಯುವಲ್ ಸ್ಟಿಕ್ಕರ್ಸ್ ಇದೆ ವಿಚ್ ನಾವು ಓದಲ್ಲ. ಸೊ ಅದು ಬಿಟ್ಟು ವಿ ಹ್ಯಾವ್ ಒನ್ ಬ್ಯಾಟ್ರಿ ಕೇಸ್. ಇದರಲ್ಲಿ ನನಗೆ ಎಕ್ಸ್ಟ್ರಾ 2 ಬ್ಯಾಟ್ರಿ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಒಂದು ಬ್ಯಾಟ್ರಿ ಕೇಸ್. ಇದು ತುಂಬ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ಇದು ನನಗೆ ಗೋಪ್ರೋದಲ್ಲೆಲ್ಲ ಸಿಗಲ್ಲ. ಸೊ ಗೋಪ್ರೋದು ಚಾರ್ಜ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತದೆ, 2 ಗಂಟೆ 3 ಗಂಟೆ ಹಾಗೆ ತಗೊಳ್ತದೆ. ಸೊ ದಿಸ್ ಇಸ್ ವೆರಿ ನೈಸ್ ಇಫ್ ದೇ ಆರ್ ಗಿವನ್ ಅ ಚಾರ್ಜಿಂಗ್ ಕೇಬಲ್. ಇದೊಂದು ಡಾಟಾ ಕೇಬಲ್ ಕೂಡ ಇದೆ ಅದರಲ್ಲಿ. ಮತ್ತು ನಮಗೆ ಕೊಟ್ಟಿದ್ದಾರೆ ಇದು ಮೌಂಟ್ ಹಾಕ್ಲಿಕ್ಕೆ, ಇದು ನಮ್ಮ ಹೆಲ್ಮೆಟಿಗೆ ಎಲ್ಲಾದರೆ ಮೌಂಟ್ ಇದೆ. ಮತ್ತು ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಕ್ಲಿಪ್ ಗೈಸ್. ಸೊ ನಮಗೆ ಗೋಪ್ರೋದಲ್ಲೆಲ್ಲ ನೋಡಲಿಕ್ಕೆ ಹೋದರೆ ನಾನು ನಿಮಗೆ ಜಸ್ಟ್ ತೋರಿಸ್ತೇನೆ. ಒಂದು ಹೀಗೆ ಮೌಂಟೆಲ್ಲ ನಾವು ಹಾಕ್ತೇವೆ. ಗೋಪ್ರೋ ಯೂಸ್ ಮಾಡೋದಾದರೆ ಹೀಗೆ ಮೌಂಟಲ್ಲಿ ಸ್ಕ್ರೂ ಹಾಕಿ. ಸೊ ನನ್ನ ಗೋಪ್ರೋ ಅಲ್ಲಿ ನೋಡಿ, ಗೋಪ್ರೋದಲ್ಲಿ ಆದರೆ ಇದು ನನ್ನದು ಗೋಪ್ರೋ ಗೈಸ್, 2 ಗೋಪ್ರೋ ಇದೆ. ಸೊ ಗೋಪ್ರೋದಲ್ಲಿ ಸಿಂಪಲ್ ನಮ್ಮದು ಕೆಳಗಡೆ ಕ್ಲಿಪ್ ಇರ್ತದೆ. ಇದು ಕ್ಲಿಪ್ ಹೀಗೆ ತೆಗೆದು ನಾವು ಇದರಲ್ಲಿ ಮೌಂಟ್ ಮಾಡಿ ಇದು ಹೆಲ್ಮೆಟಿಗೆ ಹೀಗೆ ಮೌಂಟ್ ಮಾಡ್ತೇವೆ. ಬಟ್ ನಮಗೆ ಓಸ್ಮೋದಲ್ಲಿ DJI ಅಲ್ಲಿ ಮ್ಯಾಗ್ನೆಟಿಕ್ ಕ್ಲಿಪ್ ಇದೆ. ಸೊ ಮ್ಯಾಗ್ನೆಟಿಕ್ ಕ್ಲಿಪ್ಪನ್ನು ನಾವು ಹೆಲ್ಮೆಟ್ ಅದು ಮೌಂಟಲ್ಲಿ ಕ್ಲಿಕ್ ಮಾಡಿದರೆ ಮತ್ತೆ ಆಟೋಮೆಟಿಕಲಿ ಅದರ ಕೆಳಗಡೆ ಮ್ಯಾಗ್ನೆಟಿಕ್ ಇರೋದ್ರಿಂದ ಅದು ಈಸಿ ಆಗ್ತದೆ ಕ್ಲಿಕ್ ಮಾಡಲಿಕ್ಕೆ. ಸೊ ನಾನು ತೋರಿಸ್ತೇನೆ ಅದು ಸಹ. ಸೊ 2 ಮ್ಯಾಗ್ನೆಟಿಕ್ ಮೌಂಟ್ಸ್ ಇದೆ. ಓಕೆ, ಸೊ 2 ಮ್ಯಾಗ್ನೆಟಿಕ್ ಮೌಂಟ್ಸ್ ಇದೆ. ಸೊ ಬಾಕ್ಸ್ ಖಾಲಿ ಗೈಸ್. ಬಾಕ್ಸಲ್ಲಿ 2 ಮ್ಯಾಗ್ನೆಟಿಕ್ ಕ್ಲಿಪ್ಸ್ ಮತ್ತು ಕ್ಯಾಮರಾ, ಆ್ಯಕ್ಷನ್ ಕ್ಯಾಮರಾ 6 ಮತ್ತು ಒಂದು 3mm ಅದು ಮೌಂಟ್ ಇದೆ, ಮತ್ತು ಒಂದು ಸ್ಟಿಕ್, ಹಾಗೆ ಕೇಸ್, ಬ್ಯಾಟ್ರಿ ಕೇಸ್. ಓಕೆ, ಸೊ ಇಷ್ಟೆಲ್ಲ ನಮಗೆ DJI ಕ್ಯಾಮರಾದಲ್ಲಿ ಸಿಕ್ಕಿದೆ. ಸೊ ನಾವೀಗ ಕ್ಯಾಮರಾ ಓಪನ್ ಮಾಡುವ ಗೈಸ್ ಫಸ್ಟಿಗೆ. ಸೊ ಇದು ನಮ್ಮದು DJI Action 6 ಕ್ಯಾಮರಾ. ತುಂಬ ಚೆನ್ನಾಗಿದೆ ಗೈಸ್ ನೋಡಲಿಕ್ಕೆ. ನೋಡಿ, ಇವನ್ ದೋ ಇಟ್ ಲುಕ್ಸ್ ಲೈಕ್ ಗೋಪ್ರೋ, ತುಂಬ ಚೆನ್ನಾಗಿ ಕಾಣ್ತದೆ. ಒಂದು ಫಿನಿಶಿಂಗ್ ಎಲ್ಲ ನೋಡ್ಬೋದು. ಬಟನ್ಸ್ ಎಲ್ಲ ಇಲ್ಲಿದೆ, ಬ್ಯಾಟ್ರಿ ರಿಮೂವ್ ಮಾಡಲಿಕ್ಕೆ ಬಟನ್ಸ್ ಇಲ್ಲಿದೆ, ಶಟರ್ ಬಟನ್ ಇಲ್ಲಿದೆ, ಆನ್ ಆಫ್ ಇಲ್ಲಿದೆ. ಸೊ ಇಲ್ಲಿ ಸಹ ಒಂದು ಐ ಡೋಂಟ್ ನೋ ಇಲ್ಲಿ ಎಂತ ಬಟನ್ ಇದೆ ಅಂತ ಜಸ್ಟ್ ಚೆಕ್ ಮಾಡುವ ನಾವು. ಆಸ್ ಐ ಟೋಲ್ಡ್ ನಾನು ಸಹ ಓಪನ್ ಮಾಡುವ. ಓಕೆ, ಇಲ್ಲಿ USB ಪೋರ್ಟ್ ಇದೆ, ನಮ್ಮದು ಸಿ ಟೈಪ್ USB ಪೋರ್ಟ್ ಇದೆ. ಮತ್ತು ಇದು ಮ್ಯಾಗ್ನೆಟಿಕ್ ಕ್ಲಿಪ್ಸ್ ಗೈಸ್. ನಾನು ಹೇಳಿದಲ್ಲ ಮ್ಯಾಗ್ನೆಟಿಕ್ ಕ್ಲಿಪ್ ಇದೆ. ನಾನು ನಿಮಗೆ ಜಸ್ಟ್ ಮ್ಯಾಗ್ನೆಟಿಕ್ ಕ್ಲಿಪ್ ತೋರಿಸ್ತೇನೆ ಹೇಗಿದೆ ಅಂತ. ಸೊ ಇದು ಮ್ಯಾಗ್ನೆಟಿಕ್ ಕ್ಲಿಪ್ ಗೈಸ್ ನಮ್ಮದು. ಇಲ್ಲಿ ಕೆಳಗಡೆ ನೋಡಿ, ಒಳ್ಳೆಯದಲ್ಲ ಸಿ. ಸೊ ಇದಿಷ್ಟು ಆದರೆ ಲಾಕ್ ಆಗ್ತದೆ. ಸೊ ಇದು ತುಂಬ ಚೆನ್ನಾಗಿದೆ ಗೈಸ್. ತೆಗಿಲಿಕ್ಕೆ ನಿಮಗೆ ಜಸ್ಟ್ ಪ್ರೆಸ್ ಮಾಡಿದರೆ ಬರ್ತದೆ. ಇದು ಮ್ಯಾಗ್ನೆಟಿಕ್ ತುಂಬ ಸ್ಟ್ರಾಂಗ್ ಇದೆ ಗೈಸ್. ಮ್ಯಾಗ್ನೆಟಿಕ್ ನೋಡಿ, ಒಳ್ಳೆ ಮೆಟೀರಿಯಲ್ ಇದು. ಸೊ ಇದೆಲ್ಲ ರೀಸನ್ಗೋಸ್ಕರ ನಾನು ಈ ಸರ್ತಿ DJI ಕ್ಯಾಮರಾ ತಗೊಳ್ಳುವಂಥ ಒಂದು ಇದು ಮಾಡಿದ್ದೆ. ಸೊ ಬ್ಯಾಟ್ರಿ ಅದು ಲಾಕ್ ಇಲ್ಲಿದೆ ಗೈಸ್ ನೋಡಿ. ಸೊ ಇದನ್ನು ನಾವು ಹೊರಗಡೆ ಮಾಡಿದರೆ ಬ್ಯಾಟ್ರಿ ಅದು ಲಾಕ್ ಓಪನ್ ಆಗ್ತದೆ. ಹೀಗೆ ಪ್ರೆಸ್ ಮಾಡಿ, ಇದನ್ನು ಹೀಗೆ ಪ್ರೆಸ್ ಮಾಡಿ ಮೇಲೆ ಮಾಡಬೇಕು ಗೈಸ್, ಆಗ ಓಪನ್ ಆಗ್ತದೆ ನೋಡಿ ಬ್ಯಾಟ್ರಿಗೆ. ಸಿಲಿಕಾ ಜೆಲ್ ಇಟ್ಟಿದ್ದಾರೆ ಗೈಸ್ ಒಂದು, ಅದು ಒಳಗೆ ಮಾಯ್ಶ್ಚರ್ ಪುಲ್ ಮಾಡಲಿಕ್ಕೆ. ಸೊ ಇದು ನಮ್ಮದು Action 6. ಸೊ ಇದರಲ್ಲಿ ಇನ್ಬಿಲ್ಟ್ ಆಗಿ ಐ ಥಿಂಕ್ 40 GB ಏನೋ ಒಂದು ಮೆಮರಿ ಇದೆ ಇನ್ಬಿಲ್ಟ್ ಆಗಿ.
ಸೊ ಯಾಕಂದರೆ ಗೋಪ್ರೋಲಿ ಎಲ್ಲ ಅದೆಲ್ಲ ಆಪ್ಷನ್ ಇಲ್ಲ ಗೈಸ್. ಗೋಪ್ರೋಲಿ ನಮಗೆ ಎಂತೆಲ್ಲ ನಾವು ಎಕ್ಸ್ಟರ್ನಲ್ ಮೆಮರಿ ಕಾರ್ಡ್ ಯೂಸ್ ಮಾಡ್ತೇವೆ, ಸೊ ಅದು ಮಾತ್ರ ಇರೋದು. ಇದರಲ್ಲಿ ಇಂಟರ್ನಲ್ 50 GB ಮೆಮರಿ ಇದೆ ಗೈಸ್. ಇವೊಂದು ಐ ಡೋಂಟ್ ನೋ ನೀವು ಮೆಮರಿ ಹಾಕದೆ ಸಹ ಯೂಸ್ ಮಾಡ್ಬೋದು ಅಂತೆಲ್ಲ ಗೊತ್ತಿಲ್ಲ. ಸೊ 50 GB ಇಂಟರ್ನಲ್ ಮೆಮರಿ ಇದೆ, ಪ್ಲಸ್ ನಮಗೆ ಅಡಿಷನಲ್ ಮಾತ್ರ ಎಷ್ಟು ಎಕ್ಸ್ಟರ್ನಲ್ ಮೆಮರಿ ಇದೆ ನಾವು ಅದು ಯೂಸ್ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ದ ಕ್ಯಾಮರಾ ಗೈಸ್. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ತುಂಬ ಲೈಟ್ ವೇಟ್ಸ್ ಇದೆ. ಐ ಥಿಂಕ್ ನಾನು ಇದರದ್ದು ಟೆಸ್ಟಿಂಗ್ ಎಲ್ಲ ಆಮೇಲೆ ಮಾಡ್ತೇನೆ. ಸೊ ಬ್ಯಾಟ್ರಿ ಹಾಕಿ. ಓಕೆ, ಸೊ ದಿಸ್ ಇಸ್ ದ ಕ್ಯಾಮರಾ. ಈಗ ಕೇಸಲ್ಲಿ ಬ್ಯಾಟ್ರಿ ಇದೆ. ಸೊ ಇದು ಕೇಸಲ್ಲಿ ಬ್ಯಾಟ್ರಿ ಸಹ ಇದೆ. ಬ್ಯಾಟ್ರಿ ನೋಡುವ ಹೇಗಿದೆ ಅಂತ. ನನಗೆ ಇದು ತುಂಬ ಇಷ್ಟ ಆಯಿತು ನೋಡಿ, ತುಂಬ ಚೆಂದಾಗಿ ಒಂದು ಒಳ್ಳೆ ಕೇಸ್ ಕೊಟ್ಟಿದ್ದಾರೆ. ಇದು ಕೇಸಲ್ಲಿ ನೋಡ್ಬೋದು 3 ಬ್ಯಾಟ್ರಿ ಇದೆ ಗೈಸ್, 3 ಬ್ಯಾಟ್ರಿ ಇದೆ. ಆ್ಯಂಡ್ ಇದು ಓಪನ್ ಮಾಡುವ ನೋಡಿ, ತುಂಬ ಅಂದರೆ ತುಂಬ ನನಗೆ ಇಷ್ಟ ಆಗ್ತದೆ ಇದು ಬಿಫೋರ್ ಯೂಸಿಂಗ್ ಓನ್ಲಿ. ಯಾಕೆಂದರೆ ಇದು ಒಂದು ನಮ್ಮದು ಯಾರೆಲ್ಲ ರೈಟ್ಸ್ ಹೋಗ್ತಾರೆ, ಯಾರೆಲ್ಲ ಆ್ಯಕ್ಷನ್ ಕ್ಯಾಮರಾಸ್ ಯೂಸ್ ಮಾಡ್ತಾರೆ, ಅವರದ್ದು ಎಲ್ಲ ಒಂದು ಅಂದರೆ ರಿಕ್ವೈರ್ಮೆಂಟ್ಸನ್ನೆಲ್ಲ ಮ್ಯಾಚ್ ಮಾಡಿ ಹಾಗೆ ಮಾಡಿದಾಗೆ ಉಂಟು, ಪ್ಲ್ಯಾನ್ ಮಾಡಿ. ಸೊ 3 ಬ್ಯಾಟ್ರಿ ಇದೆ. ನಮಗೆ ಗೋಪ್ರೋದಲ್ಲಿ 1/2 hour 40 minutes ನಾವು ರೆಕಾರ್ಡ್ ಮಾಡಿದರೆ ಆಫ್ ಆಗ್ತದೆ. ಸೊ ಅದರ ನಂತರ ಆ್ಯಕ್ಚುಲಿ ನನ್ನ ಹತ್ರ ಗೋಪ್ರೋದು ಬ್ಯಾಟ್ರಿ ಸಹ ತುಂಬಾ ಇದೆ. ನೀವು ಎಣಿಸ್ಬೋದು ಇವನಿಗೆ ತಲೆ ಸರಿ ಇಲ್ಲ ಅಂತ, ಒಂದು ಸಹ ವೀಡಿಯೋ ಮಾಡಲಿಲ್ಲ, ಇಷ್ಟೆಲ್ಲ ತಗೊಂಡಿಟ್ಟಿದ್ದಾನೆ ಅಂತ. ನೋಡಿ ಗಸ್, ಇಷ್ಟು ಬ್ಯಾಟ್ರಿ ಇದೆ ನನ್ನ ಹತ್ರ ಗೋಪ್ರೋ. 2 ಕ್ಯಾಮರಾದಲ್ಲಿ ಐ ಥಿಂಕ್ 6 ಬ್ಯಾಟ್ರೀಸ್ ಇದೆ ನನ್ನ ಹತ್ರ. ಸೊ ಇದು ನಾವು ಯಾವಾಗಲೂ ಕೂಡ ಬೇಕಿದ್ರೆ ಚಾರ್ಜ್ ಮಾಡ್ತಾ ಇರಬೇಕು ತುಂಬಾ. ಆದರೆ ಇದರಲ್ಲಿ ನಮಗೆ ಕೇಸ್ ಸಹ ಇದೆ. ಸೊ ಕೇಸ್ ಚಾರ್ಜ್ ಮಾಡಿ ಸಹ ನಾವು ಇದು 3 ಚಾರ್ಜ್ ಇಡ್ಬೋದು. ಸೊ 3 ಬ್ಯಾಟ್ರಿ ಇದೆ. ಸೊ ಇದು ಬ್ಯಾಟ್ರಿಯನ್ನು ಅದೇ ಯೂಸ್ ಮಾಡಿದರೆ ನಮಗೆ ಇದು ಸಹ ತುಂಬ ಅಂದರೆ ತುಂಬ ಒಳ್ಳೆ ಆಪ್ಷನ್ ಗೈಸ್. ಆ್ಯಂಡ್ ಹಾಗೆ ನಮ್ಮ ಹತ್ರ ಒಂದು ಸ್ಟಿಕ್ ಇದೆ. ಸ್ಟಿಕ್ ಐ ಥಿಂಕ್ Insta360 ಸಹ ಇತ್ತು. ಸೊ ಇದರಲ್ಲಿ ಜಾಸ್ತಿ ಡಿಫ್ರೆನ್ಸ್ ಇರಲಿಕ್ಕಿಲ್ಲ. ಮಸ್ಟ್ ಬಿ ದ ಸೇಮ್ ನಮ್ಮದು ಇನ್ವಿಸಿಬಲ್ ಸ್ಟಿಕ್ ಅಂತ ಇನ್ಸ್ಟಾದಲ್ಲಿ ಬರ್ತದಲ್ಲ, ಸೊ ಹಾಗೇನೆ. ಎಸ್, ಇದು ಸ್ಟಿಕ್ ನಮ್ಮ ಹತ್ರ ಇನ್ಸ್ಟಾದಲ್ಲಿ ಸಹ ಇತ್ತು. ಬೇರೆ ಏನು ಅಷ್ಟು ಡಿಫ್ರೆನ್ಸ್ ಇಲ್ಲ ಗೈಸ್. ಸೊ ದಿಸ್ ಇಸ್ ಅ ನಾರ್ಮಲ್ ಸ್ಟಿಕ್. ಲೆಂತ್ ಸ್ವಲ್ಪ ಜಾಸ್ತಿ ಇದೆ ಅಂತ ನನಗೆ ಹೇಳಿ ನೋಡಿ. ಲೆಂತ್ ಐ ಥಿಂಕ್ Insta360 ಅದು ಸಹ ಇಷ್ಟೇ ಇರಬೇಕು. ನನ್ನ ಹತ್ರ Insta360 ಕೂಡ ಇದೆ, ಅದರದ್ದು ಸಹ ಲೆಂತ್ ಹೀಗೆ ಇದೆ. ಸೊ ದಿಸ್ ಇಸ್ ದ ಸ್ಟಿಕ್ ಗೈಸ್. ಓಕೆ, ಸೊ ನನ್ನ ಪ್ರಕಾರ ಐ ಥಿಂಕ್ DJI ತುಂಬ ಒಳ್ಳೆ ಆಪ್ಷನ್. ಯಾರಾದರೆ ವಿಡಿಯೋ ರೆಕಾರ್ಡಿಂಗ್ ಅಲ್ಲದೆ ಕಾಂಟೆಂಟ್ ಕ್ರಿಯೇಷನ್ ಅಲ್ಲ, ನನ್ನ ಹಾಗೆ ಸ್ವಲ್ಪ ವಿಡಿಯೋ ಮಾಡೋದು ಹುಚ್ಚಿದೆ, ಆದರೆ ಕಾಂಟೆಂಟ್ ಹಾಕಲಿಕ್ಕೆ ಧೈರ್ಯ ಇಲ್ಲ, ಅದರ್ವೈಸ್ ಅಷ್ಟು ಇದು ಯಾವಾಗ ಸಹ ಥಿಂಕ್ ಮಾಡಲಿಲ್ಲ ಆದರೆ ನಿಮಗೆ DJI ಇಸ್ ಅ ಗುಡ್ ಆಪ್ಷನ್. ನೀವು ಸ್ಟಾರ್ಟ್ ಮಾಡ್ಬೋದು DJI. ಸೊ ಅದಕ್ಕೆ ಈಗ ನಮ್ಮದು DJIದು ಕ್ಯಾಮೆರಾ ಅನ್ಬಾಕ್ಸಿಂಗ್ ಆಯಿತು. ಈಗ ನಾನು ಹೇಳಿದ ಹಾಗೆ ವಿ ಹ್ಯಾವ್ ಬಾಟ್ ದ ಮೈಕ್ ಆಲ್ಸೋ. ಸೊ ಮೈಕ್ ಇದು ನೋಡ್ಬೋದು, ನನ್ನ ಹತ್ರ ಒಂದು ಹೋಲಿಲ್ಯಾಂಡ್ ಮೈಕ್ ಇದೆ ಆಲ್ರೆಡಿ. ಸೊ ಇದು ಹೋಲಿಲ್ಯಾಂಡ್ ಮೈಕಲ್ಲಿ. ಸೊ ಇದು ಮೈಕ್ ಸಹ ಪ್ರಾಬ್ಲಮ್ ಅದೇ, ಗೋಪ್ರೋಲಿ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಗೈಸ್, ಯಾಕೆಂದರೆ ಇದು ಬ್ಲೂಟೂತಲ್ಲಿ ಕನೆಕ್ಟ್ ಆಗಲ್ಲ. ಬಟ್ ಫೋನಿಗೆಲ್ಲ ನಾವು ಯೂಸ್ ಮಾಡೋದಾದ್ರೆ ಇಟ್ಸ್ ಅ ಗುಡ್ ಆಪ್ಷನ್. ಇದು ತುಂಬ ಒಳ್ಳೆಯದು. ನಾವು ರೀಸೆಂಟ್ಲಿ ಸ್ವಲ್ಪ ಗೇಮಿಂಗ್ ಅದೆಲ್ಲ ಕಾಂಟೆಂಟ್ ಶೂಟ್ ಮಾಡ್ತಿದ್ವಿ. ಸೊ ಅದರಲ್ಲಿ ನಾವು ಇದೇ ಹೋಲಿಲ್ಯಾಂಡ್ ಮೈಕ್ ಯೂಸ್ ಮಾಡಿ ತುಂಬ ಅಂದರೆ ತುಂಬ ಒಳ್ಳೆ ಕ್ಲಿಯರ್ ವಾಯ್ಸ್ ಬರ್ತಾ ಇತ್ತು ಅದರಲ್ಲಿ ಕೂಡ. ಸೊ ಈಗ ನಾವು DJIದು ಮೈಕ್ ಇದೆ. ಸೊ ಟು ಕನೆಕ್ಟ್ ವಿತ್ ಅವರ್ DJI ಕ್ಯಾಮರಾ ಬ್ಲೂಟೂತಲ್ಲಿ ಕನೆಕ್ಟ್ ಆಗ್ತದೆ. ಸೊ ನಮಗೆ ಹೆಲ್ಮೆಟ್ ಯೂಸ್ ಮಾಡುವಾಗ ಹೆಲ್ಮೆಟ್ನ ಒಳಗಡೆ ಒಂದು ಪೌಚ್ ಇರ್ತದೆ. ಸೊ ಅದರಲ್ಲಿ ಹಾಕಿದರೆ ಆಯಿತು. ಸೊ ವಿ ಡೋಂಟ್ ನೀಡ್ ಟು ಲಿಟ್ರಲಿ ವೈರಿಂಗ್ ಎಲ್ಲ ಮಾಡಿ ಮೌಂಟ್ ಎಲ್ಲ ಹಾಕೋದಾಗತ್ತೆ ಇಲ್ಲ. ಸೊ ಹೆಲ್ಮೆಟ್ ಅದು ಫ್ರಂಟಲ್ಲಿ ಸ್ವಲ್ಪ ಚಿಕ್ಕ ಪಾಕೆಟ್ ಇದ್ದರೆ ಅದರಲ್ಲಿ ಹಾಕಿ ಬಿಡೋದು ಅಷ್ಟೇ. ಸೊ ಅದಕ್ಕೋಸ್ಕರ DJIದು ಮೈಕ್ ಇದು ಓಪನ್ ಮಾಡುವ ನಾವೀಗ. ಸೊ DJIದು ಮೈಕ್ ಓಪನ್ ಮಾಡುವಾಗ ಇದು ಸಹ ನಾನು ಕ್ಯಾಮರಾ ತಗೊಂಡದ್ದು. ಸೊ ನೋಡಿ, ಇದು DJIದು ಮೈಕ್ ಮಿನಿ 2. ಇದು ಯಾವುದೇ ಆ್ಯಕ್ಚುಲಿ DJIನವರದ್ದು ಒಂದು ಯೂನಿವರ್ಸ್ ಅಂತ ಒಂದು ಮಾಡಿದ್ದಾರೆ. ಸೊ ಅದರಲ್ಲಿ ಮೋಸ್ಟ್ ಆಫ್ ದರ್ ಡಿವೈಸಸ್, ಇವನ್ DJIದು ಒಂದು 360 ಟೈಪ್ ಒಂದು ಕ್ಯಾಮರಾ ಬರ್ತದೆ, ಮತ್ತು ಒಂದು DJI ಇದು ಕ್ಯಾಮರಾ Osmo, ದೇ ಆರ್ ಯೂಸಿಂಗ್ ದ ಸೇಮ್ ಬ್ಯಾಟ್ರಿ. ಸೊ ನೀವು ಒಂದೇ ಬ್ಯಾಟ್ರಿಯನ್ನು ಯಾವ ಕ್ಯಾಮರಾಕ್ಕೆ ಸಹ ಯೂಸ್ ಮಾಡ್ಬೋದು. ಸೊ ಹಾಗೆಯೇ ಬ್ಲೂಟೂತ್ದು ಮೈಕ್ ಕೂಡ. ಸೊ ಕಂಪೇರ್ಡ್ ಟು ಗೋಪ್ರೋ ಐ ಥಿಂಕ್ DJIನವರದ್ದು ಬೆಸ್ಟ್ ಅಂತಂದರೆ ಅವರೊಂದು ಯೂನಿವರ್ಸ್ನಾಗೆ ಮಾಡ್ತಿದ್ದಾರೆ. ಅದರಲ್ಲಿ ಅವರದ್ದು ಎಲ್ಲ ಪ್ರಾಡಕ್ಟ್ಸ್ DJIದಲ್ಲಿ ಎಂತೆಲ್ಲ ಪ್ರಾಡಕ್ಟ್ಸ್ ಇದೆ ಅದು ಆಟೋಮೆಟಿಕಲಿ ನೀವು ಇದು ಬ್ಲೂಟೂತ್ ಕನೆಕ್ಷನ್ ಇದೆಲ್ಲ ಅದಕ್ಕೆ ಆಟೋ ಕನೆಕ್ಟ್ ಆಗ್ತದೆ. ಸೊ ನೀವು ಇದಕ್ಕೆ ಯಾವುದೇ ಕನೆಕ್ಷನ್ ಎಲ್ಲ ಮಾಡಲಿಕ್ಕೆ ಎಂತ ಇಲ್ಲ. ಇದು ತುಂಬ ಈಸಿ ಗೈಸ್. ನಾವು ವಿಡಿಯೋ ಎಲ್ಲ ಮಾಡುವಾಗ ನಮಗೆ ಮೇನ್ ಬೇಕಿರೋದು ಅದೇ, ಲೈಕ್ ಇಫ್ ಯು ಹ್ಯಾವ್ ಅ ಕ್ಯಾಮರಾ, ಇಫ್ ಯು ಹ್ಯಾವ್ ಅ ಮೈಕ್, ಯು ಶುಡ್ ಹ್ಯಾವ್ ಅ ಈಸಿ ಸೊಲ್ಯೂಷನ್ ಟು ಕನೆಕ್ಟ್ ಈಚ್ ಅದರ್. ಸೊ ಅದು ನಮ್ಮ ಪರ್ಪಸ್ಗೆ ತುಂಬ ಯೂಸ್ಫುಲ್ ಆಗ್ತದೆ ಗೈಸ್. ನಮಗೆ ಮೈಕ್ ಯೂಸ್ ಮಾಡುವಾಗ ಮೇನ್ ಕ್ಯಾಮರಾದ್ದು ಒಂದು ಮೈಕದ್ದು ಪ್ರಾಬ್ಲಮ್ ತುಂಬ ಅಂದರೆ ಈಸಿಲಿ ಸಾಲ್ವ್ ಆಗ್ತದೆ. ಸೊ ಇದೀಗ ಅನ್ಬಾಕ್ಸಿಂಗ್ ಮಾಡುವ. ಸೌಂಡ್ ನೋಡಿ ಗೈಸ್. ಸೊ ಈಗ ಅನ್ಬಾಕ್ಸಿಂಗ್ ಮಾಡುವ ಗೈಸ್. ಸೊ ಫುಲ್ ಸೆಟ್ ಒಂದು ಪೌಚ್ನ ಒಳಗಿದೆ. ದಿಸ್ ಇಸ್ ಅಗೇನ್ ದ ಸ್ಟಿಕ್ಕರ್ಸ್ ಆ್ಯಂಡ್ ದ ಮ್ಯಾನ್ಯುವಲ್ಸ್ ವಿಚ್ ಯು ಡೋಂಟ್ ರೀಡ್. ಓಕೆ, ಸೊ ದಿಸ್ ಇಸ್ ದ DJI ಕ್ಯಾಮರಾ ಆ್ಯಂಡ್ ಎಲ್ಲನೂ ಕೂಡ ಒಂದು ಪೌಚ್ನ ಒಳಗಡೆ ಇದೆ ಗೈಸ್. ಓಕೆ, ದಿಸ್ ಇಸ್ ದ ಕಂಪ್ಲೀಟ್ ಪೌಚ್. ಸೊ ಇಲ್ಲಿ ಸಹ ನೋಡ್ಬೋದು, ಐ ಹೋಪ್ ನಿಮಗೆ ಕಾಣಿಸ್ತದೆ. ಪೌಚ್ನ ಒಳಗಡೆ ರಿಸೀವರ್ ಇದೆ, ಟ್ರಾನ್ಸ್ಮಿಟರ್ ಇದೆ, 2 ಚಾರ್ಜಿಂಗ್ ಕೇಸ್ ಇದೆ, ಇದಿದೆ ಕ್ಯಾರಿಂಗ್ ಪೌಚ್ ಇದೆ, ಮೊಬೈಲ್ ಫೋನ್ ಅಡಾಪ್ಟರ್ ಇದೆ, ವಿಂಡ್ ಸ್ಕ್ರೀನ್ ಇದೆ,
ಮ್ಯಾಗ್ನೆಟಿಕ್ ಕ್ಲಿಪ್ ಇದೆ, ಮ್ಯಾಗ್ನೆಟ್ಸ್ ಇದೆ, USB. ಸೊ ಇಷ್ಟೆಲ್ಲ ಇದೆ ಗೈಸ್. ಇದರದ್ದು ಪ್ರೈಸ್ ನಾನು ದುಬೈಯಲ್ಲಿ ಆ್ಯಕ್ಚುಲಿ 400 ದಿರಮ್ಸ್ ಕೊಟ್ಟಿದ್ದೇನೆ. ಅಂದರೆ ಹತ್ರ ಒಂದು 10,000 ರೂಪಾಯಿ ತನಕ ಆಗ್ಬೋದು. ಇಂಡಿಯಾದಲ್ಲಿ ಮೋಸ್ಟ್ಲಿ ಚೀಪ್ಸ ಸಿಗ್ಬೋದು ಗೈಸ್, ನನಗೆ ಅಷ್ಟು ಐಡಿಯಾ ಇಲ್ಲ, ನಾನು ಚೆಕ್ ಮಾಡಲಿಲ್ಲ. ಸೊ ಇದರಲ್ಲಿ 400 ದಿರಮ್ಸ್ ಕೊಟ್ಟಿದ್ದೇನೆ. ಹಾಗೆ DJI ಕ್ಯಾಮರಾದು ನಾನು ಕರೆಕ್ಟ್ ನಿಮಗೆ ಪ್ರೈಸ್ ಹೇಳ್ತೇನೆ ಗೈಸ್. ಐ ಥಿಂಕ್ ಈಗನೇ ಹೇಳ್ಬೋದು, ಒಂದು ನಿಮಿಷ. 1739 ದಿರಮ್ಸ್ ಕೊಟ್ಟಿದ್ದೇನೆ ನೋಡಿ. ಸೊ ಕ್ಯಾಮರಾದು ಕಾಸ್ಟ್, ಸೊ ಇದು ನಂದು ಕ್ಯಾಮರಾ ನಾನು ತಗೊಂಡದ್ದು. ಸೊ ಇದರದ್ದು ಕಾಸ್ಟ್ 1739 ದಿರಮ್ಸ್. ಇದು ನೂನ್ ಅಂತ ಒಂದು ಅಮೆಝಾನ್ ಥರನೇ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ ಅದರಲ್ಲಿ. ಹಾಗೆ DJI ಮೈಕ್ ಸಹ ಇಲ್ಲಿ ನೋಡ್ಬೋದು. DJI ಮೈಕ್ ಇಲ್ಲಿ ನಾನು 400 ದಿರಮ್ಸ್ ಕೊಟ್ಟಿದ್ದೇನೆ. ಓಕೆ, ಸೊ 400 ದಿರಮ್ಸ್. ಸೊ ಟೋಟಲ್ ಒಂದು 1700 ಪ್ಲಸ್ 400. ಇದರಲ್ಲಿ ಈಗ ಇದನ್ನು ಅನ್ಬಾಕ್ಸ್ ಮಾಡಿ, ಇದರಲ್ಲಿ ಪ್ಯಾಕೆಟ್ ತೆಗೆಯುವ. ತುಂಬ ಒಳ್ಳೆ ಪೌಚ್ ಇದೆ ಗೈಸ್. ಸೊ ತುಂಬ ಇಷ್ಟ ಆಯಿತು ಇದು ಪೌಚ್ ನೋಡಿ. ಸೊ DJI ಅಂತ ಬ್ರ್ಯಾಂಡಿಂಗ್ಸ್ ಇದೆ ಇಲ್ಲಿ. ಹಾಗೆ ಅದರ ಒಳಗಡೆ ಇದು ನನಗೆ ತುಂಬ ಇಷ್ಟ ಆಯಿತು ಗೈಸ್. ಇದರಲ್ಲಿ ಆ್ಯಕ್ಚುಲಿ ಇಲ್ಲಿ ನೀವು ನೋಡ್ಬೋದು ನನ್ನದು ಮೈಕಲ್ಲಿ ಇದರದ್ದು ಆ್ಯಕ್ಚುಲ್ ಟ್ರಾನ್ಸ್ಮಿಟರಲ್ಲಿ ಇದು ಹೀಗೆ ಖಾಲಿ ಲೋಗೋ ಇರ್ತದೆ. ಓಕೆ, ಸೊ ಲೋಗೋ ಅಲ್ಲಿ ನಮಗೆ ಬೇಕಾದರೆ ಎಕ್ಸ್ಟ್ರಾ ಸ್ಟಿಕ್ಕರ್ಸ್ ಕೊಡ್ತಾರೆ ಅವರು, ನಾವು ಪರ್ಚೇಸ್ ಮಾಡುವಾಗ ಕ್ಯಾಮರಾ. ಸೊ ಅದರಲ್ಲಿ ಹೀಗೆ ತುಂಬ ಸ್ಟಿಕ್ಕರ್ಸ್ ಕೊಡ್ತಾರೆ ನೋಡಿ. ಸೊ ಸ್ಮೈಲೀಸ್ ಇದೆ ಇದರಲ್ಲಿ, ನಾನು ಇವತ್ತು ಹಾಕ್ಕೊಂಡಿದ್ದೇನೆ ನೋಡಿ. ಸ್ಮೈಲೀಸ್, ಎಮೋಜಿಸ್ ಎಲ್ಲ ಇದೆ. ಸೊ ಈ ಥರ ಸ್ಟಿಕ್ಕರ್ಸ್ ಕೊಡ್ತಾರೆ. ಸೊ ಇದು ಹೋಲಿ ಲ್ಯಾಂಡಲ್ಲಿ. ಸೊ ಸೇಮ್ ಆ ಥರನೇ DJI ಅಲ್ಲಿ ಅವರು ನನಗೆ ಕಲರದ್ದು ಕ್ಯಾಪ್ಸ್ ಕೊಟ್ಟಿದ್ದಾರೆ. ಸೊ ನಂದು ಯಾವುದು ಈ ಥರ ಮೈಕ್ಸ್ ಟ್ರಾನ್ಸ್ಮಿಟರ್ ಇರ್ತದಲ್ಲ, ಅದರ ಮೇಲೆ ನಾವು ಕಲರದ್ದು ನೋಡಿ DJI ಅದು. ಓಕೆ, ಇದರಲ್ಲಿ ಕಲರಿಂಗ್ ಅದ್ದು ಕ್ಯಾಪ್ ಕೊಟ್ಟಿದ್ದಾರೆ. ಸೊ ಇದು ನೋಡಿ ಗೈಸ್, ಕ್ಯಾಪ್ಸ್ ಥರ. ಸೊ ಇದು ನಮ್ಮ DJI ಅದು ಮೈಕ್ ಇದೆಲ್ಲ ಅದಕ್ಕೆ ಅಂಟ್ಕೊಳ್ತದೆ ಇದು. ಸೊ ಇದು ಕಲರ್ ಕ್ಯಾಪ್ಸ್ ಇದೆ, ಇದರಲ್ಲಿ ನೋಡ್ಬೋದು. ತುಂಬಾ ಡಿಫ್ರೆಂಟ್ ಟೈಪ್ ಅದು ಕಲರ್ಸ್ ಅದು. 1 2 3 4 5 6 7 8 ಕಲರ್ ಅದು ಕ್ಯಾಪ್ ಕೊಟ್ಟಿದ್ದಾರೆ ಗೈಸ್ ನೋಡಿ. ಇದೇ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಗೈಸ್. DJI ಅದ್ರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಿಷಯಗಳು ನಿಮಗೆ ತುಂಬಾ ಅಂದ್ರೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತದೆ. ಸೊ ನಿಮಗೆ ಒಂದು ವ್ಯಾಲ್ಯೂ ಫಾರ್ ಮನಿ ಅಂತಾನೂ ಅನಿಸ್ತದೆ. ಅದರಲ್ಲಿ ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ ಎಂತ ಇಲ್ಲ, ಅದು ದರ್ ಇಸ್ ನೋ ಯೂಸ್ ಆಫ್ ದಟ್. ಇಟ್ಸ್ ಜಸ್ಟ್ ಟು ಲುಕ್ ನೈಸ್ ಅಷ್ಟೇ, ಬೇರೆ ಎಂತ ಇಲ್ಲ. ಸೊ ಅದು ತೆಗೆದ ಮೇಲೆ ಪೌಚಲ್ಲಿ ಬೇರೆ ಗೈಸ್ ಎಂತದೆ ನೋಡುವ. ಸೊ ಒಂದು 3.5mm ಜಾಕ್ ಮತ್ತೆ USB ಕೇಬಲ್ ಇದೆ ಫಾರ್ ಚಾರ್ಜಿಂಗ್. ಓಕೆ, ಮತ್ತೆ ಇದು ಸಾಲಿಕಾ ಜೆಲ್ ಅದು ಬಿಡಿ. ಸೊ ಇದು ನಮ್ಮದು ಕೇಸ್, ಫುಲ್ ಮೈಕ್ ಅದು ಕೇಸ್. ಇದು ಸೇಮ್ ಲೈಕ್ ಹೋಲಿ ಲ್ಯಾಂಡ್ ಅದು ಇದು ಇದ್ದ ಹಾಗೆ ಇದು ನಮ್ಮದು DJI ಅದು ಮೈಕ್ ಕೇಸ್. ಓಕೆ, ಸೊ ಇದೀಗ ಓಪನ್ ಮಾಡುವ. ತುಂಬ ದೊಡ್ಡದಿದೆ ಗೈಸ್ ಕೇಸ್ ನೋಡಿ, ಒಳ್ಳೆ ಕೇಸ್ ಕೂಡ ಇದೆ. ಇದು ಸ್ಟಿಕ್ಕರ್ ತೆಗೆಯುವ. ಓಕೆ, ಸೊ DJI ಇಲ್ಲಿದೆ ನೋಡಿ, ಮಿನಿ 2 ಅಂತ ಇದೆ ನೋಡಿ, ಮಿನಿ 2. ಸೊ ಇದು ಪ್ರೆಸ್ ಮಾಡಿದರೆ ವಾ, ತುಂಬ ಚೆಂದ ಇದೆ ಗೈಸ್ ನೋಡಿ. ಸಣ್ಣ ಮೈಕ್ ಇದೆ, ಮತ್ತೆ ವಿಂಡ್ ಅದಿದೆ, ವಾಟ್ ಯು ಕಾಲ್ ದಿಸ್, ವಿಂಡ್ ಸ್ಕ್ರೀನ್. ಸೊ ಗೈಸ್ ಸಣ್ಣ ಮೈಕ್ ಇದೆ, ಹಾಗೆ ವಿಂಡ್ ಸ್ಕ್ರೀನ್ಸ್ ಇದೆ ನೋಡಿ. ವಿಂಡ್ ಸ್ಕ್ರೀನ್ ಐ ಥಿಂಕ್ ತೆಗಿದ ಸೈಡ್ ಇಡ್ಬೋದು ನಮಗೆ ಯೂಸ್ ಮಾಡಲಿಕ್ಕಿಲ್ಲಾದರೆ ನೋಡಿ. ಸೊ ಇದು ಮೇಲೆದು ಕೇಸ್ ಇದೆ ಅಲ್ಲ, ಸೊ ಇದು ಕೇಸ್ ಚೇಂಜ್ ಮಾಡಿ ನಮಗೆ ಮ್ಯಾಗ್ನೆಟಿಕಲ್ಲಿ ಚೇಂಜ್ ಮಾಡಲಿಕ್ಕೆ ಆಗ್ತದೆ. ಸೊ ನಾನೀಗ ತೋರಿಸಿಲ್ಲ ನಿಮಗೆ, ಇದು ಸಹ ಆ್ಯಕ್ಚುಲಿ ಮ್ಯಾಗ್ನೆಟ್ ಅದೇ. ಸೊ ಇದು ನಮ್ಮದು DJI ಅದು ಮೈಕ್, ಇದು ಕೇಸ್. ಸೊ 2 ಮೈಕ್ ಬರ್ತದೆ. ಓಕೆ, ಸೊ 2 ಮೈಕ್ ಇದೆ. ಆಮೇಲೆ ಟ್ರಾನ್ಸ್ಮಿಟರ್ ಇದೆ ಗೈಸ್. ಇದು ಕ್ಯಾಮರಾ ಎಲ್ಲ ಯೂಸ್ ಮಾಡೋದಾದರೆ ನಮಗೆ ಕ್ಯಾಮರಾದಲ್ಲಿ ಹಾಕ್ಬೋದು. ಇದರಲ್ಲಿ 3.5mm ಜಾಕ್ ಬರ್ತದೆ, ಸೇಮ್ ಆ್ಯಸ್ ನಾನೀಗ ನನ್ನ ಕ್ಯಾಮರಾದಲ್ಲಿ ಹಾಕಿದ್ದೇನೆ. ಇದು ಹೋಲಿ ಲ್ಯಾಂಡ್ ಅದು. ಸೊ ಇದು ಕೇಸ್ ಬರ್ತದೆ. ಆಮೇಲೆ ಒಂದು ಸಿ ಟೈಪ್ ಅದು ನಮ್ಮದು USB ಜಾಕ್ ಬರ್ತದೆ. USB-C ಟೈಪ್ ಫೋನಿಗೆ ಯೂಸ್ ಮಾಡಲಿಕ್ಕೆ. ಸೊ ಇದು ಯೂಸ್ ಮಾಡಿ ಸಹ ನಾವು ರೆಕಾರ್ಡ್ ಮಾಡ್ಬೋದು. ಸೊ ಇಷ್ಟೆಲ್ಲ ಥಿಂಗ್ಸ್ ಸಿಕ್ಕಿದೆ ಗೈಸ್ ಇದರಲ್ಲಿ. ಸೊ ನೋಡಿ ಹೀಗೆ ಕಾಣಿಸ್ತದೆ DJI's ಕ್ಯಾಮರಾ ಗೈಸ್, DJI's ಮೈಕ್ ಸಾರಿ. ತುಂಬ ಚೆಂದ ಕಾಣ್ತದೆ ಗೈಸ್. ಸೊ ಇದನ್ನು ಜಸ್ಟ್ ನೀವು ಮೈಕ್ನ ಒಳಗೆ ಹಾಕೊಂಡ್ರೆ ಅಷ್ಟೇ, ಮುಗೀತು. ಸೊ ಇದರದ್ದು ಐ ಥಿಂಕ್ ವಿಂಡ್ ಸ್ಕ್ರೀನ್ ತೆಗೆದು, ವಿಂಡ್ ಸ್ಕ್ರೀನ್ ಜಸ್ಟ್ ಕ್ಲಿಪ್ ಇದೆ ಗೈಸ್ ನೋಡಿ. ಸೊ ವಿಂಡ್ ಸ್ಕ್ರೀನ್ ಕ್ಲಿಪ್ ತೆಗೆದ್ರೆ ಈ ಥರ ಕಾಣಿಸ್ತದೆ. ಸೊ ಹೀಗೆ ತೆಗೆದು ಇದನ್ನು ಜಸ್ಟ್ ನಮ್ಮ ಇದರೊಳಗೆ ಹಾಕಿದರೆ ಆಯಿತು. ಇದು ಸಹ ಮ್ಯಾಗ್ನೆಟಿಕ್ ನೋಡಿ. ಇದನ್ನು ನಾವು ಹೆಲ್ಮೆಟ್ ಒಳಗೆ ಹಾಕಿದರೆ ನನ್ನ ಕ್ಯಾಮರಾಗೆ ಆಟೋಮೆಟಿಕ್ಲಿ ಕನೆಕ್ಟ್ ಆಗ್ತದೆ ನೋಡಿ. ಕ್ವಾಲಿಟಿ ಇಸ್ ಟೂ ಗುಡ್ ಗೈಸ್. ಇದು ನಮ್ಮದು ಅಂದರೆ ತುಂಬ ಒಳ್ಳೆ ಇದೆ ನೋಡಿ. ಸೊ ಇದು ಹೀಗೆ ಹಾಕ್ಬೋದು, ಇಲ್ಲದ್ರೆ ನಾವು ಕ್ಲಿಪ್ ಸಹ ಇದೆ, ಕ್ಲಿಪ್ಪಲ್ಲಿ ಸಹ ಹೀಗೆ ಹಾಕಿ ಯೂಸ್ ಮಾಡ್ಬೋದು.
ಸೊ ಅಷ್ಟೇ ಗೈಸ್, ಇವತ್ತಿನ ವಿಡಿಯೋ ತುಂಬಾ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸ್ಬೋದು, ಯಾಕೆಂದರೆ ಅನ್ಬಾಕ್ಸಿಂಗ್ ಮಾಡಲಿಕ್ಕೆ ಇತ್ತು. ಸೊ ಹಾಗಾಗಿ ಈಗ ನಾನು ನಿಮಗೆ ಒಂದು ಜಸ್ಟ್ ನಾನೊಂದು ಕ್ಲಿಪ್ ತೋರಿಸ್ತೇನೆ. ನಾನು ಜಸ್ಟ್ ಒಂದೇ ಹೇಳೋದಂತಂದರೆ, ನಿಮಗೆ ಒಂದು ವೇಳೆ ಕಾಂಟೆಂಟ್ ಕ್ರಿಯೇಷನ್ ಮಾಡಲಿಕ್ಕಿದ್ರೆ, ಇಲ್ಲಾಂದರೆ ನಿಮಗೆ ವೀಡಿಯೋಸ್ ಮಾಡಿ ಯೂಟ್ಯೂಬಲ್ಲಿ ಹಾಕಲಿಕ್ಕಿದ್ರೆ, ಸೊ ಮೋಸ್ಟ್ ಆಫ್ ದ ಪೀಪಲ್ ನಾವೀಗ ನೋಡ್ತೇವೆ ಹೊರಗಡೆ ತುಂಬ ಜನ ಕಾಂಟೆಂಟ್ ಕ್ರಿಯೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ಅವರು ವೀಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ನಮಗೆ ಆ್ಯಕ್ಚುಲಿ ಸತ್ಯ ನಿಜವಾಗ್ಲೂ ಹೇಳೋದಾದರೆ ನಮಗೆ ಕ್ಯಾಮರಾ ಎಲ್ಲ ಎಂತ ಬೇಡ ಗೈಸ್. ಸೊ ನಿಮಗೆ ಜಸ್ಟ್ ಮಾಡಲಿಕ್ಕೆ ಮನಸ್ಸಿರಬೇಕು. ನಿಮಗೆ ವೀಡಿಯೋ ಮಾಡಿ ಕಾಂಟೆಂಟ್ ಹಾಕೋದಂತ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಜಸ್ಟ್ ಒಂದು ಫೋನ್ಸ್ ಆಗ್ತದೆ, ನಮ್ಮದು ಯೂಸ್ ಮಾಡೋದು ನಾರ್ಮಲ್ ಫೋನ್ಸಲ್ಲಿ. ಸೊ ಅದರಲ್ಲೂ ಕೂಡ ನಿಮಗೆ ಐಫೋನೇ ಬೇಕು, ಅದೇ ಬೇಕು, ಇದೇ ಬೇಕಂತಿಲ್ಲ. ನೀವು ಜಸ್ಟ್ ನಾರ್ಮಲ್ ಯಾವ ಫೋನ್ ಇದೆ ನೀವು ಅದು ಯೂಸ್ ಮಾಡಿ ಸಹ ಯು ಕ್ಯಾನ್ ಸ್ಟಾರ್ಟ್ ಅಪ್ಲೋಡಿಂಗ್ ವೀಡಿಯೋಸ್ ಎಲ್ಲ ನೀವು ಮಾಡ್ಬೋದು. ಎಕ್ಸಾಂಪಲ್ ನನ್ನ ಹಾಗೆ ನೀವು ಆಗಬೇಡಿ ಗೈಸ್, ಯಾಕೆಂದರೆ ನಾನು ನಿಮಗೆ ನಾನು ಹೇಳಿದಾಗೆ ನಿಮಗೆ ನಾನು ಜಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ. ನನ್ನ ಹತ್ರ ಅನ್ನೆಸೆಸರಿ ನಾನು ಎಲ್ಲ ಗ್ಯಾಜೆಟ್ ತಗೊಂಡಿದ್ದೇನೆ, ಆದರೆ ನಾನು ಈಗ ತನಕ ಯಾವಾಗ ಸಹ ವೀಡಿಯೋನೇ ಹಾಕಲಿಲ್ಲ. ಅಟ್ಲೀಸ್ಟ್ 1-2 ವರ್ಷದಿಂದ ನಾನು ಎಲ್ಲ ಕಲೆಕ್ಟ್ ಮಾಡಿದ್ದೇನೆ. ಸೊ ಇಟ್ಸ್ ನಾಟ್ ರಿಕ್ವೈರ್ಡ್. ಇಲ್ಲಿ ನೋಡಿ Insta360 ಕೂಡ ಇದೆ, ಮತ್ತು GoPro ಇದೆ, ಕ್ಯಾಮರಾ ಇದೆ, ಇದು ಸೋನಿಯದೊಂದು ಕ್ಯಾಮರಾ ಇದೆ. ಸೊ ಇದೆಲ್ಲ ಹಾಕಿ ವೀಡಿಯೋಸ್ ಝೀರೋ. ಈಗ ನನಗೆ ಎಂತ ಸಹ ಮಾಡಲಿಲ್ಲ. ನಾನು ಲಾಸ್ಟ್ ಟೈಮ್ ಸಿಕ್ಕಿಂ ರೈಡಿಗೆ ಹೋಗಿದ್ದೆ, ನೇಪಾಲ್ ರೈಡಿಗೆ ಹೋಗಿದ್ದೆ, ಭೂತಾನಲ್ಲಿ ಬೈಕ್ ರೈಡಿಗೆ ಹೋಗಿದ್ದೆ, ಮತ್ತು ಇಂಟರ್ನ್ಯಾಷನಲ್ ಟ್ರಿಪ್ಸ್ ಎಲ್ಲ ಎಲ್ಲಿ ಸಹ ಹೋದಲ್ಲಿ ಸಹ ನಾನು ವೀಡಿಯೋ ಮಾಡಿದ್ದೇನೆ, ಆದರೆ ಒಂದು ಕಾಂಟೆಂಟ್ ಅಂತ ಒಂದು ಅಪ್ಲೋಡ್ ಮಾಡಲಿಕ್ಕೆ ಅಂತ ಹಾಗೆ ಎಂತ ಸಹ ಮಾಡಲಿಲ್ಲ. ಸೊ ನಿಮಗೆ ಸಹ ನಾನು ಜಸ್ಟ್ ನನ್ನೊಂದು ಸಜೆಷನ್, ನೀವು ಯಾರಾದರೆ ಫಸ್ಟ್ ಟೈಮ್ ನೋಡ್ತಿದ್ರೆ ನೀವು ನನಗಿಂತ ಜಾಸ್ತಿ ಇನ್ಫಾರ್ಮೇಷನ್ ಇರ್ಬೋದು ನಿಮ್ಮ ಹತ್ರ. ಸೊ ಆ್ಯಕ್ಚುಲ್ ವೀಡಿಯೋ ಶೂಟ್ ಮಾಡಲಿಕ್ಕೆ, ಆ್ಯಕ್ಚುಲ್ ಕಾಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ನಿಮಗೆ ಏನು ಸಹ ಬೇಡ. ಯು ಜಸ್ಟ್ ನೀಡ್ ಟು ಹ್ಯಾವ್ ಒನ್ ಸ್ಮಾಲ್ ನಾರ್ಮಲ್ ಫೋನ್ ವಿತ್ ಅ ಕ್ಯಾಮರಾ ವಿತ್ ಸಮ್ ಮೆಮೊರಿ. ದೆನ್ ನಿಮಗೆ ಮಾತಾಡಲಿಕ್ಕೆ ಬಂದರೆ ನೀವು ಎಂತ ಸಹ ಮಾಡ್ಬೋದು ಗೈಸ್. ಸೊ ನೀವು ಇನ್ನೂ ಸಹ ಯೋಚಿಸ್ತಿದ್ದಾದರೆ ನನಗೆ ಕ್ಯಾಮರಾ ತಗೊಂಡು ನಾನು ಕಾಂಟೆಂಟ್ ಕ್ರಿಯೇಟ್ ಮಾಡ್ತೇನೆ, ಮೈಕ್ ತಗೊಂಡು ಕಾಂಟೆಂಟ್ ಕ್ರಿಯೇಟ್ ಮಾಡೋದು, ಅದೆಲ್ಲ ಸುಳ್ಳು ಗೈಸ್. ನಿಮಗೆ ಎಲ್ಲ ಇದ್ದು ಸಹ ನಿಮಗೆ ಅಂದರೆ ಎಲ್ಲ ಇದ್ದು ಕೂಡ ನೀವು ಒಂದು ದೊಡ್ಡ ವ್ಲಾಗರ್ ಆದರೆ ದೊಡ್ಡ ಕಾಂಟೆಂಟ್ ಕ್ರಿಯೇಟರ್ ಅಂತ ಆಗೋದು ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ಅ ಸ್ಮಾಲ್ ನೀವು ಸ್ಟಾರ್ಟ್ ಮಾಡಿದರೆ ಸಹ ಆಸ್ ಯು ಗ್ರೋ ಯು ಕ್ಯಾನ್ ಟೇಕ್ ಎವ್ರಿಥಿಂಗ್ ವಾಟ್ ಎವರ್ ಇಸ್ ರಿಕ್ವೈರ್ಡ್ ಫಾರ್ ಯುವರ್ ಅದು ಖಾಲಿ ನಿಮಗೆ ಒಂದು ಕಾಂಟೆಂಟ್ ನಿಮಗೆ ಕ್ವಾಲಿಟಿ ಕೊಡಲಿಕ್ಕೆ ಅಷ್ಟೇ. ಸೊ ಕಾಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಬೇಸಿಸ್ ಇಸ್ ಜಸ್ಟ್ ಅ ಕ್ಯಾಮರಾ ಆ್ಯಂಡ್ ಮೇನ್ ಈಸ್ ಗೈಸ್. ನೀವು ಮನಸ್ಸು ಮಾಡಬೇಕು, ನೀವು ಮಾತಾಡಬೇಕು, ಹಾಗಾದರೆ ಕೂಡ ವಿಡಿಯೋ ಮಾಡಲಿಕ್ಕೆ ಸಾಧ್ಯವಾದ ಗೈಸ್. ಇಲ್ಲದ್ರೆ ಸುಮ್ಮನೆ ನಾವೆಲ್ಲ ತೆಗೊಂಡು ರಾಶಿ ಹಾಕಿ ಎಂತ ಯೂಸ್ ಇಲ್ಲ. ನನ್ನನ್ನೇ ನೋಡಿ. ಸೊ ಈಗ ನಾನು ಅಟ್ಲೀಸ್ಟ್ ಒಂದು ಮನಸ್ಸು ಮಾಡಿ ಒಂದು ವೀಡಿಯೋ ಹಾಕ್ತಿದ್ದೇನೆ. ಇದಕ್ಕೆ ನನಗೆ ತುಂಬ ಜಾಸ್ತಿ ಸಹ ಮಾಡಲಿಕ್ಕೆ ಮನಸ್ಸಿಲ್ಲ ಗೈಸ್. ಐ ಜಸ್ಟ್ ವಾಂಟ್ ಟು ಕೀಪ್ ಇಟ್ ವೆರಿ ಶಾರ್ಟ್. ಆದರೆ ಐ ಥಿಂಕ್ ಇದೆಲ್ಲ ಮಾಡ್ತಾ ಐ ಡೋಂಟ್ ನೋ ಹೌ ಮಚ್ ಎಷ್ಟು ನಿಮಿಷ ಆಗಿದೆ ಅಂತ. ಸೊ ನಾನು ಜಸ್ಟ್ ಅದೇ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಇತ್ತು. ಸೊ ಹೀಗೆ ಈಗ ನಾನು ಹೇಳಿದಾಗ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ನಾನು ರೈಡಿಗೆ ಹೋಗುವ ಪ್ಲ್ಯಾನ್ ಮಾಡಿದ್ದೇನೆ. ಸೊ ನಿಮಗೆ ಸ್ವಲ್ಪ ಮಾಡಿ ಕಾಂಟೆಂಟ್ ಎಲ್ಲ ಕೊಡ್ತಾ ಇದ್ದೇನೆ. ಇಷ್ಟು ದೊಡ್ಡ ವೀಡಿಯೋ ಆಗಲಿಕ್ಕೆ ಇಲ್ಲ ಇನ್ನು ಮುಂದೆ, ಯಾಕಂದರೆ ಇದನ್ನೊಂದು ಜಸ್ಟ್ ಒಂದು ಸ್ಟಾರ್ಟಿಂಗ್ ವೀಡಿಯೋ ಅದಂತ ತುಂಬ ಇನ್ಫಾರ್ಮೇಷನ್ಸ್ ತಲೆಯಲ್ಲಿತ್ತು. ಸೊ ಅದೆಲ್ಲ ಒಮ್ಮೆ ಹೊರಗೆ ಬಂದಿದೆ ಅಷ್ಟೇ. ಸೊ ನೀವು ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದರೆ ನಿಮಗೆ ತುಂಬ ಥ್ಯಾಂಕ್ಸ್ ಗೈಸ್. ನೀವು ಹೀಗೆ ನೋಡ್ತಾ ಇರಿ ವೀಡಿಯೋ. ನಿಮಗೆ ನಾನು ಆದಷ್ಟು ಒಳ್ಳೆ ಕಾಂಟೆಂಟ್ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಸಿನ್ಸ್ ಐ ಹ್ಯಾವ್ ಆಲ್ ದ ರಿಸೋರ್ಸಸ್ ನೌ, ಇಟ್ಸ್ ಜಸ್ಟ್ ದಟ್ ಐ ಹ್ಯಾವ್ ಟು ವರ್ಕ್ ಆನ್ ಗಿವಿಂಗ್ ದ ಬೆಟರ್ ಕಾಂಟೆಂಟ್ ಆರ್ ಜಸ್ಟ್ ಇನ್ಫಾರ್ಮೇಟಿವ್ ವೀಡಿಯೋ ಕೊಡಲಿಕ್ಕೆ ಅವಶ್ಯಕತೆ ಇದೆ ಅಷ್ಟೇ. ಸೊ ನಿಮಗೆ ಎಂತಾದರೆ ಡೌಟ್ಸ್ ಇದ್ದರೆ, ಇಲ್ಲಾಂದರೆ ಇದು ಪ್ರಾಡಕ್ಟ್ನದು ರಿವ್ಯೂ ಮಾಡಿ ಇನ್ನೊಮ್ಮೆ ಹೇಳಬೇಕಾದ್ರೆ, ಇಲ್ಲಾಂದರೆ ನಿಮಗೆ ಪ್ರೈಸಸ್ ಬೇಕಿದ್ದರೆ, ಲಿಂಕ್ಸ್ ಬೇಕಿದ್ದರೆ ಪ್ಲೀಸ್ ನನಗೆ ಹೇಳಿ. ನಾನು ನಿಮಗೆ ಕಮೆಂಟಲ್ಲಿ ಸೆಂಡ್ ಮಾಡ್ತೇನೆ, ಇಲ್ಲಾಂದರೆ ನಾನು ನಿಮಗೆ ವೀಡಿಯೋ ಶೇರ್ ಮಾಡ್ತೇನೆ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನೋಡ್ತಾ ಇರಿ, ಆ್ಯಂಡ್ ಥ್ಯಾಂಕ್ ಯು. ನಮಸ್ಕಾರ.